ಜಾತ್ರೆ ಇದು? ದೇವಸ್ಥಾನ ದೇವಸ್ಥಾನ ಇವಾಗ ಏನು ಜಾತ್ರೆ ಇದೆ? ಏನಿದೆ? ಬೋಳುಮಲೈ ತಿಮ್ಮರಾಯ ಸ್ವಾಮಿ ಜಾತ್ರೆ ಇದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಹೊಸೂರು ಬಂದಿದ್ದೆವು. ಹೊಸೂರಿಂದ ಕೃಷ್ಣಗಿರಿಗೆ. ಸೊ ಕೃಷ್ಣಗಿರಿ ಅಂತ ಬೋಳುಮಲೈ ಇದು ಇದೆ ಕೋಟೆ. ಸೊ ಅಲ್ಲಿ ಬಂದಿದ್ದೆವು. ಇವತ್ತು ನಮ್ಮದೇನೋ ಲಕ್ಕಿ ಅಂದರೆ ಇವತ್ತು ಬಂದಾಗ ಸರ್ ನಾವು ಏನೋ ಸುಮ್ಮನೆ ನೋಡ್ಬೇಕಂತ ಬಂದಿದ್ದೆವು. ಬಟ್ ಇಲ್ಲಿ ನೋಡಿದ್ರೆ ಆಲ್ರೆಡಿ ಜಾತ್ರೆ ಇತ್ತು. ಇವತ್ತು ವರ್ಷಕ್ಕೊಂದು ಸಲ ಜಾತ್ರೆ ಇರುತ್ತೆ, ಚೆನ್ನಾಗಿತ್ತು. ಸೊ ನಮ್ಮ ಅದೃಷ್ಟ, ನಮಗೆ ಜಾತ್ರೆನೇ ನೋಡ್ದಂಗೆ ಆಯಿತು, ದರ್ಶನ ಇತ್ತು. ಬೋಳುಮಲೈ ಸ್ವಾಮಿ ತಿರುಮಲ ಸ್ವಾಮಿ ಟೆಂಪಲ್ಲು. ಸೊ ಚೆನ್ನಾಗಿದೆ. ಸೊ ಡ್ರೋನ್ ಶೂಟ್ ಎಲ್ಲ ಮಾಡಿದ್ವಿ. ಡ್ರೋನ್ದು ಫಸ್ಟ್ ಡೇನೇ ನಮ್ಮದು ಸ್ವಲ್ಪ ಕಟ್ಟಾಗ್ಬಿಡುತ್ತೆ ಡ್ರೋನ್ದು. ಸೊ ಡ್ರೋನ್ ವಿಡಿಯೋ ನೋಡಿ. ಸೊ ನೋಡಿದ್ರಲ್ಲ, ಇತ್ತೀಚಿನ ದಿನಗಳಲ್ಲಿ ಬೋಳುಮಲೈ ಪೋರ್ಟ್ ತುಂಬ ಫೇಮಸ್ ಆಗ್ತಿದೆ. ಸೊ ಬೆಂಗಳೂರಿಂದನೂ ಬೈಕ್ ರೈಡರ್ಸ್ ಎವ್ರಿ ವೀಕೆಂಡ್ ತುಂಬ ಜಾಸ್ತಿ ಬರ್ತಾ ಇದ್ದಾರೆ. ಸೊ ನೀವು ಕೂಡ ಬರೋ ಪ್ಲ್ಯಾನ್ ಇದ್ದರೆ ಫ್ಯಾಮಿಲಿ ಜೊತೆನೇ ಬರ್ಬೋದು, ತುಂಬ ಒಳ್ಳೆ ಪ್ಲೇಸ್ ಇದೆ. ಸೊ ಬೆಂಗಳೂರಿಂದ ಬರೋದಾದರೆ ಅರೌಂಡ್ 100 ಕಿಲೋಮೀಟ್ರ್ ಆಗುತ್ತೆ ಮೆಜೆಸ್ಟಿಕ್ಕಿಂದ. ಸೊ ಹೊಸೂರಿಂದ ಆದರೆ ಅರೌಂಡ್ 60 to 65 ಕಿಲೋಮೀಟ್ರ್ ಆಗುತ್ತೆ. ಸೊ ರೋಡು ಚೆನ್ನಾಗಿದೆ, ಬರ್ಬೋದು ಆರಾಮಾಗಿ. ಸೊ ಬೈಕ್ ಮೇಲೆ ಬರೋದು ಒಳ್ಳೆಯದು, ಯಾಕಂದರೆ ಬೈಕ್ ಮೇಲೆ ಬಂದರೆ ಸೊ ಇನ್ನೂ ರೋಡು ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ಅಪ್ ಟು ಹಿಲ್ಸ್ ರೀಚ್ ಆಗೋವರೆಗೂ ರೋಡ್ ಚೆನ್ನಾಗಿದೆ. ಅದಾದಮೇಲೆ ಮೇಲೆ 1 ಕಿಲೋಮೀಟ್ರ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ರೋಡು. ಸೊ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಫ್ಯಾಮ್ಲಿ ಜೊತೆ ಆರಾಮಾಗಿ ಬರ್ಬೋದು. ಒನ್ ಡೇ ಬೆಂಗಳೂರಿಂದ ಬೆಸ್ಟ್ ನಿಯರೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇದು. ಸೊ ಹೊಸೂರು ಕಡೆ. Hello. ಸೊ ನಾವು ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಲೋಕಲ್ ಜನ ಸಿಕ್ಕಿದ್ರು. ಸೊ ಅವ್ರು ಹೇಳ್ತಾಯಿದ್ರು ಮುಂಚೆ ಇಲ್ಲಿ ಬರೋಕ್ಕೆ ಅಷ್ಟೊಂದು ಚೆನ್ನಾಗಿ ರೋಡ್ ಇರಲ್ಲ, ಬೇರೆ ಕಡೆ ದಾರಿ ಇತ್ತು ಆ ಕಡೆ ಹಿಂದ್ಗಡೆ. ಸೊ ಇವಾಗೆಲ್ಲ ಸ್ವಲ್ಪ ಲೋಕಲ್ ಜನ ಅವ್ರ ಊರವರೇ ಸೇರಿಬಿಟ್ಟು ರೋಡೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಜನ ಜಾಸ್ತಿ ಬರ್ತಾಯಿದ್ದಾರೆ. ಇದು ವರ್ಷಕ್ಕೆ ಒಂದು ಸಲ ಜಾತ್ರೆ ಆಗುತ್ತೆ ಅಂತೆ. ಸೊ ವರ್ಷಕ್ಕೆ ಒಂದು ಸಲ 4 ಸ್ಯಾಟರ್ಡೆ ಇರುತ್ತೆ. 4 ಸ್ಯಾಟರ್ಡೆ ಹಿಂದೆನೂ ಒಂದು 3 ಸ್ಯಾಟರ್ಡೆ ಪೂಜೆ ಇರುತ್ತಂತೆ. ಇವಾಗ ಲಾಸ್ಟ್ ಕೊನೆ ಸ್ಯಾಟರ್ಡೆ ಫುಲ್ ಗ್ರ್ಯಾಂಡಾಗಿ ಜಾತ್ರೆ ಮಾಡ್ತಾರೆ. ಸೊ ಆಮೇಲೆ ಅಲ್ಲಿ ಇಲ್ಲೆಲ್ಲ ತಿರುಮಲ ಸ್ವಾಮಿಗೆಲ್ಲ ಹರಕೆ ಕೊಟ್ಕೊಂಡವರೆಲ್ಲ ತಲೆ ಮುಡಿ ಕೊಡ್ತಾರೆ. ಕೊಟ್ಬಿಟ್ಟು ಹಿಂದ್ಗಡೆ ಟೆಂಪಲ್ ಹಿಂದ್ಗಡೆನೆ ಸೊ ನೀರಿದೆ, ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಬಂದು ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ಅದೆಲ್ಲ KRP ಡ್ಯಾಮು. ಸೊ ಅವ್ರು ಹೇಳ್ತಾ ಇದ್ದಾರೆ KRP ಡ್ಯಾಮಿಗೆ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಹೇಳಿದೆ ಅದನ್ನು ಆಲ್ರೆಡಿ ನಾವು ವಿಸಿಟ್ ಮಾಡಿದ್ವಿ KRP ಡ್ಯಾಮು. ಸೊ KRP ಡ್ಯಾಮ್ ಮುಂದೆನೂ ಚೆನ್ನಾಗಿ ಗಾರ್ಡನ್ ಇದೆ, ಕಿಡ್ಸ್ ಪ್ಲೇ ಇದೆ, ಕಿಡ್ಸ್ಗೆಲ್ಲ ಆಡೋದಕ್ಕೆ ಚೆನ್ನಾಗಿ ಪ್ಲೇಸ್ ಇದೆ. ಸೊ ಆಮೇಲೆ ಅಲ್ಲಿ ಫಿಶ್ ತಿನ್ನೋರಿಗಂತೂ ಸಖತ್ತಾಗಿ
ಸೊ ಫ್ರೆಶ್ ಫಿಶ್ ಸಿಗುತ್ತೆ, ಅದನ್ನು ಒಂದು ಸಲ ನೋಡಿ ಅಂತ ಹೇಳಿದ್ರು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಫುಲ್ ವಿಡಿಯೋ.